ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀಟ್ ವಿದ್ಯಾರ್ಥಿಗಳಿಗೆ NTA ಕಡೆಯಿಂದ ಗುಡ್ ನ್ಯೂಸ್ ಬರ್ತಾ ಇದೆ. ನೀಟ್ ವಿದ್ಯಾರ್ಥಿಗಳು ಭಾಳಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು ಈ ಗುಡ್ ನ್ಯೂಸ್ಗೋಸ್ಕರ. ಇವತ್ತು NTA ಆ ಗುಡ್ ನ್ಯೂಸ್ನ ಕೊಟ್ಟಿದೆ. ಸೊ ಕರೆಕ್ಷನ್ ವಿಂಡೋ, ನೀಟ್ ವಿದ್ಯಾರ್ಥಿಗಳು ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆ ಮಿಸ್ಟೇಕನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಕರೆಕ್ಷನ್ ವಿಂಡೋ ಓಪನ್ ಆಗಿದೆ. ಏನಾದರೂ ನಿಮ್ಮ ಅಪ್ಲಿಕೇಶನ್ ಫಾರಮಲ್ಲಿ ಮಿಸ್ಟೇಕ್ ಆಗಿದ್ದರೆ ಆ ಮಿಸ್ಟೇಕ್ಗಳನ್ನು ನೀವೀಗ ಕರೆಕ್ಟ್ ಮಾಡ್ಕೋಬಹುದು. ಮಾರ್ಚ್ 12 ಅಂದರೆ ಇವತ್ತಿಂದ ಮಾರ್ಚ್ 14ವರೆಗೂ ಟೈಮ್ ಇದೆ. ನೀವು ಈ ಡ್ಯೂರೇಷನ್ಸಲ್ಲಿ ಅಪ್ಲಿಕೇಶನ್ ಫಾರಮಲ್ಲಿ ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಫಾರಮನ್ನು ನಾವು ಮತ್ತೆ ಹೊಸದಾಗಿ ಅಪ್ಲೈ ಮಾಡೋದಕ್ಕಾಗಲ್ವಂದರೆ ಈಗ ಡೇಟ್ ಅದು ಮುಗಿದೋಗಿದೆ. ಹೊಸದಾಗಿ ಅಪ್ಲಿಕೇಶನ್ ಫಾರಮನ್ನು ಅಪ್ಲೈ ಮಾಡೋದಕ್ಕಾಗಲ್ಲ. ಬಟ್ ಯಾರು ಆಲ್ರೆಡಿ ಅಪ್ಲಿಕೇಶನ್ನ ಅಪ್ಲೈ ಮಾಡಿದಾರೋ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆ ಮಿಸ್ಟೇಕ್ಗಳನ್ನ ನೀವೀಗ ಸರಿಪಡಿಸ್ಕೋಬಹುದು. ಹಾಗಾದರೆ ನೀವು ಯಾವ್ಯಾವ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೋಬೋದು ಅಂದರೆ, ಫಸ್ಟು, ಕ್ಯಾಂಡಿಡೇಟ್ಸ್ ಕ್ಯಾನ್ ಚೇಂಜ್ ಯುವರ್ ಫಾದರ್ ನೇಮ್, ಕ್ವಾಲಿಫಿಕೇಷನ್ ಆ್ಯಂಡ್ ಆಕ್ಯುಪೇಷನ್, ಅಥವಾ ಮದರ್ ನೇಮ್, ಕ್ವಾಲಿಫಿಕೇಷನ್, ಆಕ್ಯುಪೇಷನ್. ಇಬ್ಬರಲ್ಲಿ ಒಬ್ಬರ ಹೆಸರು ಮತ್ತು ಕ್ವಾಲಿಫಿಕೇಷನ್ ಹಾಗೆ ಆಕ್ಯುಪೇಷನ್ನ ಚೇಂಜ್ ಮಾಡ್ಕೋಬೋದು. ಎರಡೂ ಚೇಂಜ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಪಾಯಿಂಟು, ಕ್ಯಾಂಡಿಡೇಟ್ಸ್ ಕ್ಯಾನ್ ಚೇಂಜ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಚೇಂಜ್ ಮಾಡ್ಕೊಬೋದು. ಕ್ಲಾಸ್ 12 ಹಾಗೆ ಕ್ಲಾಸ್ 10, ಸ್ಟೇಟ್ ನೀವು ಯಾವ ಸ್ಟೇಟು ಅದನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಕ್ಯಾಟಗರಿ ಚೇಂಜ್ ಮಾಡ್ಕೋಬೋದು, ಸಬ್ ಕ್ಯಾಟಗರಿ ಚೇಂಜ್ ಮಾಡ್ಕೊಬೋದು. ಚೇಂಜ್ ಯುವರ್ ಸಿಗ್ನೇಚರ್, ಹಾಗೆ ನಂಬರ್ ಆಫ್ ಅಟೆಂಪ್ಟ್ಸ್, ನೀವು ಎಷ್ಟನೇ ಅಟೆಂಪ್ಟು ಬರೀತಿದ್ದೀರಾ ಅಂತ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟು ಥರ್ಡ್ ಕಾಲಮಲ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್ ಹಾಗೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಚೇಂಜ್ ಯುವರ್ ಐಡೆಂಟಿಟಿ ಡೀಟೇಲ್ಸ್. ಏನಾದರೂ ನೀವು ಆಧಾರ್ ಕಾರ್ಡ್ನ ಬಿಟ್ಟು ಬೇರೆ ಕಾರ್ಡನ್ನು ಆ್ಯಸ್ ID ಆಗಿ ಅಪ್ಡೇಟ್ ಮಾಡಿದರೆ ಅದನ್ನು ನೀವು ಬೇಕಾರೀಗ ಚೇಂಜ್ ಮಾಡ್ಕೋಬಹುದು. ಇನ್ನೊಂದು ಸರಿ ಕರೆಕ್ಷನ್ ಮಾಡೋದಕ್ಕೆ ವಿಂಡೋ ಓಪನ್ ಆಗುತ್ತಾ, ನಾವು ಆಗ ಚೇಂಜ್ ಮಾಡ್ಕೊತೀವಿ ಅಂತ ವೆಯ್ಟ್ ಮಾಡಬೇಡಿ. ಈಗ ಕೊಟ್ಟಿರೋ ಟೈಮಿಂಗ್ಸಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರಮನ್ನು ಎಡಿಟ್ ಮಾಡಿಕೊಡಿ. ಇದಿಷ್ಟೇ ಇವತ್ತಿನ ಗುಡ್ ನ್ಯೂಸ್. ಟೇಕ್ ಕೇರ್, ಬಾಯ್.